ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಬರುವಂತಹ ವಿದುರ ಮೈತ್ರೇಯರ ಸಂವಾದದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ವಿದುರನು ಕೇಳಿದಂತಹ ಪ್ರಶ್ನೆಗೆ ಮೈತ್ರೇಯರು ಉತ್ತರವನ್ನು ಕೊಡುತ್ತಿದ್ದಾರೆ. ಭಗವಂತನು ಸೃಷ್ಟಿ ಕಾರ್ಯದಲ್ಲಿ ಏತಕ್ಕಾಗಿ ತೊಡಗುತ್ತಾನೆ ಮತ್ತು ಜೀವಿಗಳು ಈ ಭೌತಿಕ ಪ್ರಪಂಚದಲ್ಲಿ ಯಾವ ಕಾರಣದಿಂದ ಬಂಧಿತರಾಗುತ್ತಾರೆ, ಈ 2 ಮುಖ್ಯ ಪ್ರಶ್ನೆಗಳಿಗೆ ಮೈತ್ರೇಯರು ಉತ್ತರವನ್ನು ನೀಡುತ್ತಿದ್ದಾರೆ. ಜೀವಿಯು ಭೌತಿಕ ಬಂಧನದಿಂದ ತಪ್ಪಿಸಿಕೊಳ್ಳಲು ಉತ್ತಮವಾದಂತಹ ಮಾರ್ಗವೇನೆಂದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುವುದು. ಈ ವಿಚಾರವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಕಂಡಿದ್ದೇವೆ. ವ್ಯಕ್ತಿಯು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ದಿವ್ಯ ನಾಮ ರೂಪ ಮುಂತಾದವುಗಳ ಸಂಕೀರ್ತನ ಶ್ರವಣಗಳಿಂದಷ್ಟೇ ಅಪಾರವಾದ ವಿಪತ್ತುಗಳ ಶಮನವನ್ನು ಸಾಧಿಸಲು ಸಾಧ್ಯ. ಭೌತಿಕ ಪ್ರಪಂಚದಲ್ಲಿ ಅತಿ ಕಳಮಟ್ಟದ ಮೂಢರು ಮತ್ತು ಎಲ್ಲವನ್ನೂ ತಿಳಿದಂತಹ ಅಲೌಕಿಕರು ಇಬ್ಬರೂ ಸಂತೋಷವಾಗಿರುತ್ತಾರೆ. ಆದರೆ ಈ ಈರ್ವರ ಮಧ್ಯದ ವ್ಯಕ್ತಿಗಳು ಐಹಿಕ ಸಂಕಷ್ಟಗಳಿಂದ ಬಳಲುತ್ತಾರೆ. ಅತಿ ಕಳಮಟ್ಟದ ಮೂಢರು ಲೌಕಿಕ ಕ್ಲೇಶಗಳನ್ನು ಅರಿಯಲಾರರು. ಅವರು ಸಂತೋಷದಿಂದ ತಮ್ಮ ಬದುಕನ್ನು ಕಳೆಯುತ್ತಾರೆ, ಅಲ್ಲದೆ ಬದುಕಿನ ಕ್ಲೇಶಗಳ ಬಗ್ಗೆ ಜಿಜ್ಞಾಸೆಯನ್ನೇ ನಡೆಸುವುದಿಲ್ಲ. ಅಂತಹ ವ್ಯಕ್ತಿಗಳು ಸರಿಸುಮಾರು ಪ್ರಾಣಿಗಳ ಮಟ್ಟದಲ್ಲಿರುತ್ತಾರೆ. ಅವರು ಉತ್ತಮರ ಕಣ್ಣಿಗೆ ಸದಾ ಬದುಕಿನಲ್ಲಿ ದುಸ್ಥಿತಿಯಲ್ಲಿ ಇರುವವರಾಗಿ ಕಂಡರೂ ಐಹಿಕ ಸಂಕಷ್ಟಗಳ ಅರಿವೇ ಇಲ್ಲದವರಾಗಿರುತ್ತಾರೆ. ಇಂತಹ ಜನರು ಹುಸಿ ಸುಖವನ್ನು ಕಲ್ಪಿಸಿಕೊಂಡು ಅದರಲ್ಲೇ ಸಂತೋಷವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಮುಕ್ತರಾದ ಅಲೌಕಿಕ ಸ್ಥಿತಿಯಲ್ಲಿ ಇರುವ ಇನ್ನೊಂದು ವರ್ಗದ ಜನರು ನಿಜವಾಗಿಯೂ ಸುಖಿಗಳಾಗಿರುತ್ತಾರೆ. ಇಂತಹ ಜ್ಞಾನಿಗಳ ಮತ್ತು ಭಕ್ತರ ಸಂಪರ್ಕಕ್ಕೆ ಬಂದಾಗ ಜೀವಿಯು ನಿಜವಾದ ಸುಖ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಈ ಐಹಿಕ ಅಭಿವ್ಯಕ್ತಿಯು ನಿಜವೆಂದು ತೋರಿದರೂ ಕೂಡ ಅದು ಸಾರವಿಲ್ಲದ್ದಾಗಿದೆ ಎಂಬುದನ್ನು ಆತನು ಅರ್ಥ ಮಾಡಿಕೊಳ್ಳಬಲ್ಲನು. ಅಂತಹ ಮಹಾತ್ಮರ ಸೇವೆಯನ್ನು ಮಾಡುವುದರಿಂದ ಹುಸಿ ವಿಚಾರಗಳನ್ನು ತ್ಯಜಿಸುವುದು ಸಾಧ್ಯವಾಗುತ್ತದೆ. ಭಗವಂತನ ಶುದ್ಧ ಭಕ್ತರಿಗೆ ಪ್ರಾಮಾಣಿಕವಾಗಿ ನಡೆಸುವಂತಹ ಸೇವೆಯು ನಾವು ಶಾಸ್ತ್ರಗಳಿಂದ ಪಡೆದಂತಹ ಜ್ಞಾನದ ಸಾಕ್ಷಾತ್ಕಾರವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ. ಭೌತಿಕ ಪ್ರಪಂಚದಲ್ಲಿ ದೊರಕುವಂತಹ ಅಲ್ಪ ಸುಖಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿಯುವಂತಹ ಜೀವಿಗಳು ನಿಜವಾದ ಆಧ್ಯಾತ್ಮಿಕ ಸುಖ ಏನೆಂದು ತಿಳಿಯಲಿ ಎಂಬ ಉದ್ದೇಶದಿಂದ ಶ್ರೀಮದ್ ಭಾಗವತವನ್ನು ರಚಿಸಲಾಗಿದೆ. ಭಗವಾನ್ ಸಂಕರ್ಷಣನು ಈ ಶ್ರೀಮದ್ ಭಾಗವತವನ್ನು ಮೊದಲು ಸನತ್ಕುಮಾರರಿಗೆ ವಿವರಿಸಿದರು. ನಂತರ ಸನತ್ಕುಮಾರರು ಸಾಂಖ್ಯಾಯನ ಮುನಿಗಳಿಗೆ ಇದನ್ನು ತಿಳಿಸಿದರು. ಸಾಂಖ್ಯಾಯನ ಮುನಿಗಳಿಂದ ಈ ಜ್ಞಾನವು ಪರಾಶರ ಮುನಿಗಳಿಗೆ ದೊರಕಿತು. ಪರಾಶರ ಮುನಿಗಳು ಇದನ್ನು ಬೃಹಸ್ಪತಿಗಳಿಗೆ ಬೋಧಿಸಿದರು. ನಂತರ ಬೃಹಸ್ಪತಿಗಳಿಂದ ಮೈತ್ರೇಯರು ಈ ಜ್ಞಾನವನ್ನು ಪಡೆದರು. ಈ ರೀತಿಯಾಗಿ ಶ್ರೀಮದ್ ಭಾಗವತವು ಪರಂಪರಾ ಪದ್ಧತಿಯಲ್ಲಿ ಹರಿದು ಬಂದಿದೆ. ಮೈತ್ರೇಯ ಋಷಿಗಳು ಈಗ ಬ್ರಹ್ಮನ ಸೃಷ್ಟಿಯ ಕುರಿತಾಗಿ ತಿಳಿಸುತ್ತಿದ್ದಾರೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಗರ್ಭೋದಕಶಾಯಿ ವಿಷ್ಣುವಿನ ನಾಭಿಯಿಂದ ಬಂದಂತಹ ಕಮಲದಲ್ಲಿ ಜನ್ಮವನ್ನು ತಳೆದನು. ಆದ್ದರಿಂದ ಅವನನ್ನು ಸ್ವಯಂಭೂ ಎಂದು ಕರೆಯುತ್ತಾರೆ. ತನ್ನ ಜನ್ಮದ ಕುರಿತಾಗಿ ತಿಳಿದುಕೊಳ್ಳಲು ಬ್ರಹ್ಮನು ಕಠಿಣ ತಪಸ್ಸನ್ನು ಮಾಡಿದನು. ಆ ತಪಸ್ಸಿನ ಫಲವಾಗಿ ಆತನು ಗರ್ಭೋದಕಶಾಯಿ ವಿಷ್ಣುವಿನ ದರ್ಶನವನ್ನು ಪಡೆದನು. ನೀರಿನ ಮೇಲೆ ಬೃಹದಾಕಾರದ ಕಮಲದಂತಹ ಬಿಳಿಯ ಶಯನವಾದ ಶೇಷನಾಗನ ಶರೀರವನ್ನು ಬ್ರಹ್ಮನು ನೋಡಬಲ್ಲವನಾಗಿದ್ದನು. ಅದರ ಮೇಲೆ ದೇವೋತ್ತಮ ಪರಮಪುರುಷನು ಏಕಾಂಗಿಯಾಗಿ ಪವಡಿಸಿದ್ದನು. ಶೇಷನಾಗನ ಹೆಡೆಯನ್ನು ಅಲಂಕರಿಸಿದ ರತ್ನಗಳಿಂದ ಹೊರಹೊಮ್ಮುವ ಕಿರಣಗಳು ಇಡೀ ವಾತಾವರಣವನ್ನು ಪ್ರಜ್ವಲಗೊಳಿಸಿದ್ದವು. ಭಗವಂತನ ದಿವ್ಯ ಶರೀರದ ಉಜ್ವಲ ಪ್ರಕಾಶವು ಹವಳ ಪರ್ವತದ ಚೆಲುವನ್ನು ನಾಚಿಸುವಂತಿತ್ತು. ಸಂಧ್ಯಾಕಾಂತಿಯಿಂದ ಅಲಂಕರಿಸಿದ ಹವಳ ಪರ್ವತವು ತುಂಬ ಸುಂದರವಾಗಿರುತ್ತದೆ. ಆದರೆ ಭಗವಂತನ ಪೀತಾಂಬರವು ಅದರ ಚೆಲುವನ್ನೂ ಹೀಗಳೆಯುತ್ತಿತ್ತು. ಪರ್ವತದ ಶಿಖರದ ಮೇಲೆ ಬಂಗಾರವಿದೆ, ಆದರೆ ರತ್ನಗಳಿಂದ ಅಲಂಕೃತವಾದ ಭಗವಂತನ ಕಿರೀಟವು ಅದನ್ನು ಅಣಕಿಸುತ್ತಿತ್ತು. ಪರ್ವತದ ಜಲಪಾತಗಳು, ಗಿಡಮೂಲಿಕೆಗಳು ಮೊದಲಾದವು ಪುಷ್ಪಗಳ ದೃಶ್ಯದೊಂದಿಗೆ ಹಾರಗಳಂತೆ ಕಂಗೊಳಿಸಿದವು. ಭಗವಂತನ ದಿವ್ಯ ದರ್ಶನವನ್ನು ಪಡೆದಂತಹ ಬ್ರಹ್ಮನು ಭಗವಂತನನ್ನು ಸ್ತುತಿ ಮಾಡಲು ಪ್ರಾರಂಭಿಸಿದನು. ನಂತರ ಬ್ರಹ್ಮದೇವನು ಭಗವಂತನಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡಲು ತನಗೆ ಶಕ್ತಿಯನ್ನು ನೀಡಲು ಕೇಳಿಕೊಂಡನು. ಬ್ರಹ್ಮನು ವಿವಿಧ ಲೋಕ ವ್ಯವಸ್ಥೆಗಳ ಯೋಜನೆಯನ್ನೂ ನಿರ್ಮಾಣವನ್ನೂ ಕುರಿತು ಬಹಳ ಕುತೂಹಲವುಳ್ಳವನಾಗಿದ್ದನು. ಹಾಗೆಯೇ ಪ್ರಳಯ ಜಲವನ್ನು ನೋಡಿ ಖಿನ್ನನಾಗಿದ್ದನು. ಭಗವಂತನು ಬ್ರಹ್ಮನ ಮನೋಭಿಪ್ರಾಯವನ್ನು ಬಲ್ಲವನಾಗಿದ್ದನು ಮತ್ತು ಉಂಟಾಗಿದ್ದ ಎಲ್ಲ ಕಶ್ಮಲವನ್ನು ನಿವಾರಿಸುತ್ತಾ ಭಗವಂತನು ಗಂಭೀರವಾಗಿ ವಿಚಾರಾತ್ಮಕ ಶಬ್ದಗಳಲ್ಲಿ ಈ ರೀತಿಯಾಗಿ ನುಡಿದನು. ವೇದಗರ್ಭನಾಗಿರುವ ಬ್ರಹ್ಮನೇ, ಸೃಷ್ಟಿ ಕಾರ್ಯದ ನಿರ್ವಹಣೆಯ ವಿಷಯದಲ್ಲಿ ನೀನು ನಿರುತ್ಸಾಹಿಯಾಗಿರುವುದು ಅಥವಾ ವ್ಯಾಕುಲಿತನಾಗಿರುವುದು ಬೇಡ. ನೀನು ನನ್ನಿಂದ ಬೇಡುವುದನ್ನು ಈ ಮೊದಲೇ ಕೊಡಲಾಗಿದೆ. ನನ್ನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ
ಇನ್ನೂ ತಪಸ್ಸಿನಲ್ಲಿ ಮತ್ತು ಧ್ಯಾನದಲ್ಲಿ ಇರುವವನಾಗು ಮತ್ತು ಜ್ಞಾನ ತತ್ವಗಳನ್ನು ಅನುಸರಿಸು. ಈ ಕಾರ್ಯಗಳಿಂದ ನೀನು ನಿನ್ನ ಹೃದಯದೊಳಗಿನಿಂದಲೇ ಪ್ರತಿಯೊಂದನ್ನೂ ತಿಳಿಯಲು ಶಕ್ತನಾಗುವೆ. ನೀನು ಮೊದಲಿಗನಾದ ಋಷಿಯಾಗಿರುವೆ. ನೀನು ನಾನಾ ಪ್ರಜಾಸೃಷ್ಟಿಯಲ್ಲಿ ನಿರತನಾಗಿದ್ದರೂ ನಿನ್ನ ಮನಸ್ಸು ಯಾವಾಗಲೂ ನನ್ನಲ್ಲಿ ನಿಬದ್ಧವಾಗಿರುವುದು. ಪಾಪಕಾರಿಯಾದ ರಜೋಗುಣವು ನಿನ್ನ ಮೇಲೆ ಅತಿಕ್ರಮಣ ಮಾಡಲಾರದು. ನನ್ನ ಉಪದೇಶಗಳನ್ನು ಅನುಸರಿಸಿಕೊಂಡು ನಿನ್ನ ಪರಿಪೂರ್ಣವಾದ ವೇದಜ್ಞಾನದ ಬಲದಿಂದ ಮತ್ತು ಪ್ರತಿಯೊಂದರ ಪರಮ ಕಾರಣನಾದ ನನ್ನಿಂದ ನೇರವಾಗಿ ಪಡೆದಿರುವ ದೇಹದ ಬಲದಿಂದ ಈಗ ನೀನು ಹಿಂದಿನಂತೆಯೇ ಜೀವಿಗಳನ್ನು ಸೃಷ್ಟಿಸಬಹುದು. ಭಗವಂತನಿಂದ ಉಪದೇಶವನ್ನು ಪಡೆದಂತಹ ಸೃಷ್ಟಿಕರ್ತನಾದ ಬ್ರಹ್ಮನು ಜೀವಿಗಳ ನಿವಾಸಕ್ಕಾಗಿ 14 ಲೋಕ ವಿಭಾಗಗಳನ್ನು ಸೃಷ್ಟಿಸಿದನು. ತ್ರಿಗುಣಗಳ ಪರಸ್ಪರ ಕ್ರಿಯೆಯಿಂದಾಗಿ ನೈಸರ್ಗಿಕವಾಗಿ ಸಂಭವಿಸುವ ಒಂದು ಸೃಷ್ಟಿಯಲ್ಲದೆ ವಿವಿಧ ಬಗೆಯ 9 ಸೃಷ್ಟಿಗಳಿವೆ. ಶಾಶ್ವತ ಕಾಲ, ಐಹಿಕ ಮೂಲಾಂಶಗಳು ಮತ್ತು ಸ್ವಕರ್ಮದ ಗುಣಗಳಿಂದಾಗಿ 3 ಬಗೆಯ ಪ್ರಳಯಗಳಿವೆ. 9 ಸೃಷ್ಟಿಗಳಲ್ಲಿ ಮೊದಲನೆಯದು ಮಹತ್ತತ್ವದ ಅಥವಾ ಐಹಿಕ ಉಪಕರಣಗಳ ಮೊತ್ತವೆಲ್ಲದರ ಸೃಷ್ಟಿಯಾಗಿದೆ. ಅದರಲ್ಲಿ ಪರಮಪ್ರಭುವಿನ ಸಾನ್ನಿಧ್ಯದಿಂದಾಗಿ ತ್ರಿಗುಣಗಳು ಪರಸ್ಪರ ಪ್ರವರ್ತಿಸುತ್ತವೆ. ಎರಡನೆಯದರಲ್ಲಿ ಹುಸಿ ಅಹಂಕಾರವು ಉತ್ಪಾದಿತವಾಗುತ್ತದೆ. ಅದರಲ್ಲಿ ಐಹಿಕ ಉಪಕರಣಗಳು, ಐಹಿಕ ಜ್ಞಾನ ಮತ್ತು ಐಹಿಕ ಕ್ರಿಯೆಗಳು ಉದ್ಭೂತವಾಗುತ್ತವೆ. ಮೂರನೆಯ ಸೃಷ್ಟಿಯಲ್ಲಿ ಇಂದ್ರಿಯ ಗ್ರಹಿಕೆಗಳು ಸೃಷ್ಟಿಯಾಗುತ್ತವೆ. ಅವುಗಳಿಂದ ಮೂಲಾಂಶಗಳು ಉತ್ಪನ್ನವಾಗುತ್ತವೆ. ಜ್ಞಾನ ಮತ್ತು ಕರ್ಮ ಸಾಮರ್ಥ್ಯಗಳ ಸೃಷ್ಟಿಯೇ 4ನೆಯ ಸೃಷ್ಟಿಯಾಗಿದೆ. ಸತ್ವಗುಣದ ಪೂರಕ ಕ್ರಿಯೆಯಿಂದ ನಿಯಾಮಕ ದೇವತೆಗಳ ಸೃಷ್ಟಿಯು 5ನೆಯ ಸೃಷ್ಟಿಯಾಗಿದೆ. ಅದು ಮನೋಮಯವಾದದ್ದಾಗಿದೆ. ಜೀವಿಗಳ ಅಜ್ಞಾನವೆಂಬ ಕತ್ತಲೆಯು 6ನೆಯ ಸೃಷ್ಟಿಯಾಗಿದೆ. ಇವಿಷ್ಟು ಭಗವಂತನ ಬಹಿರಂಗ ಶಕ್ತಿಯಿಂದ ಆಗುವ ನೈಸರ್ಗಿಕ ಸೃಷ್ಟಿಗಳಾಗಿವೆ. ಬ್ರಹ್ಮದೇವನು ರಜೋಗುಣದ ಅವತಾರ. ಅವನು ಸೃಷ್ಟಿಯ ವಿಷಯದಲ್ಲಿ ದೇವೋತ್ತಮ ಪುರುಷನಂತೆಯೇ ಮೇಧಾಶಕ್ತಿಯನ್ನು ಹೊಂದಿದ್ದಾನೆ. 7ನೆಯ ಸೃಷ್ಟಿಯು ಸ್ಥಾವರಗಳದ್ದಾಗಿದೆ. ಅವು 6 ಬಗೆಯವು. ಅಂದರೆ 6 ಬಗೆಯ ಮರಗಳ ಸೃಷ್ಟಿಯಾಯಿತು. ಹೂ ತಳೆಯದ ಹಣ್ಣಿನ ಮರಗಳು, ಹಣ್ಣು ಮಾಗುವವರೆಗೆ ಅಸ್ತಿತ್ವದಲ್ಲಿರುವ ಮರಗಿಡಗಳು, ಬಳ್ಳಿಗಳು, ನಾಳವುಳ್ಳ ಸಸ್ಯಗಳು, ಆಧಾರವಿರದ ಬಳ್ಳಿಗಳು, ಹೂ ತಳೆವ ಹಣ್ಣು ಬಿಡುವ ಮರಗಳು. ಈ ಎಲ್ಲ ವೃಕ್ಷಗಳು ಮತ್ತು ಸಸ್ಯಗಳು ಊರ್ಧ್ವಮುಖವಾಗಿ ತಮ್ಮ ಜೀವಿಕೆಯನ್ನು ಕಾಣುತ್ತವೆ. 8ನೆಯ ಸೃಷ್ಟಿ ಕಳಮಟ್ಟದ ಜೀವಿಗಳದು. ಅವುಗಳಲ್ಲಿ 28 ವಿವಿಧ ಪ್ರಕಾರಗಳಿವೆ. ಅವುಗಳೆಲ್ಲ ತುಂಬ ಮೂಢ ಜೀವಿಗಳು ಮತ್ತು ಅಜ್ಞಾನಿಗಳು. ಅವು ತಮಗೆ ಅಪೇಕ್ಷಿತವಾದುದನ್ನು ಮೂಸಿ ನೋಡಿ ತಿಳಿಯುತ್ತವೆ. ಆದರೆ ಮನಸ್ಸಿನಲ್ಲಿ ಯಾವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಅನರ್ಹವಾಗಿರುತ್ತವೆ. ಈ ಕೆಳವರ್ಗದ ಪ್ರಾಣಿಗಳಲ್ಲಿ ಹಸು, ಆಡು, ಎಮ್ಮೆ, ಕೃಷ್ಣಮೃಗ, ಹಂದಿ, ಗವಯ, ಜಿಂಕೆ, ಕುರಿ ಮತ್ತು ಒಂಟೆಗಳು ಜೋಡಿಗೊರಸುಳ್ಳವು. ಕುದುರೆ, ಹೇಸರಗತ್ತೆ, ಕತ್ತೆ, ಗೌರ, ಶರಭವೆಂಬ ಕಾಡುಕೋಣ ಮತ್ತು ಚಮರಿ ಮೃಗ ಇವೆಲ್ಲ ಒಂಟಿಗುರಸುಳ್ಳವು. ನಾಯಿ, ನರಿ, ಹುಲಿ, ತೋಳ, ಬೆಕ್ಕು, ಮೊಲ, ಮೈಮೇಲೆ ಮುಳ್ಳುಗಳಿರುವ ಸಜಾರು, ಸಿಂಹ, ಆನೆ, ಆಮೆ, ಮೊಸಳೆ ಮುಂತಾದವು ತಮ್ಮ ಕಾಲುಗಳಲ್ಲಿ 5 ಉಗುರುಗಳನ್ನು ಹೊಂದಿರುತ್ತವೆ. ಅವುಗಳನ್ನು ಪಂಚನಖಗಳೆಂದೇ ಗುರುತಿಸಲಾಗಿದೆ. ಉದ್ದ ಕಾಲಿನ ಕೊಕ್ಕರೆ, ಹದ್ದು, ಬಕ, ಗಿಡುಗ, ಭಾಸ, ಭಲ್ಲೂಕ, ನವಿಲು, ಹಂಸ, ಸಾರಸ, ಚಕ್ರವಾಕ, ಕಾಗೆ, ಗೂಬೆ ಮತ್ತು ಉಳಿದವು ಪಕ್ಷಿಗಳು. ತಮ್ಮ ಆಹಾರವನ್ನು ಉದರದಲ್ಲಿ ಸಂಗ್ರಹಿಸುವ ಒಂದೇ ಜೀವಯೋನಿಗೆ ಸೇರಿದ ಮಾನವ ಜೀವಿಗಳ ಸೃಷ್ಟಿಯು ಆ ಸುತ್ತಿನಲ್ಲಿ 9ನೆಯದಾಗಿದೆ. ಮನುಷ್ಯ ಕುಲದಲ್ಲಿ ರಜೋಗುಣವು ತುಂಬಾ ಪ್ರಾಧಾನ್ಯವುಳ್ಳದ್ದಾಗಿದೆ. ಮನುಷ್ಯರು ದುಃಖಕರ ಜೀವನದ ಮಧ್ಯೆ ಸದಾ ಕಾರ್ಯನಿರತರಾಗಿರುತ್ತಾರೆ. ಆದರೆ ಎಲ್ಲ ರೀತಿಯಲ್ಲೂ ತಾವು ಸುಖಿಗಳೆಂದು ಅವರು ಯೋಚಿಸುತ್ತಾರೆ. ದೇವತೆಗಳ ಸೃಷ್ಟಿಯು 8 ಬಗೆಯದಾಗಿದೆ. ದೇವತೆಗಳು, ಪಿತೃಗಳು, ಅಸುರರು ಅಥವಾ ದಾನವರು, ಗಂಧರ್ವರು ಮತ್ತು ಅಪ್ಸರೆಯರು, ಯಕ್ಷರು ಮತ್ತು ರಾಕ್ಷಸರು, ಸಿದ್ಧರು, ಚಾರಣರು ಮತ್ತು ವಿದ್ಯಾಧರರು, ಭೂತಗಳು, ಪ್ರೇತಗಳು ಮತ್ತು ಪಿಶಾಚಗಳು, ಅತಿಮಾನುಷ ಜೀವಿಗಳು, ದೇವಗಾಯಕರು ಇತ್ಯಾದಿ. ಇವೆಲ್ಲವೂ ವಿಶ್ವದ ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಸೃಷ್ಟಿಯಾಗಿವೆ. ಶ್ರೀಮದ್ ಭಾಗವತದಲ್ಲಿರುವ ಅಣುವಿನ ವರ್ಣನೆ ಬಹುಮಟ್ಟಿಗೆ ಆಧುನಿಕ ಅಣುವಿಜ್ಞಾನದಂತೆಯೇ ಇದೆ ಮತ್ತು ಇದು ಕಣಾದನ ಪರಮಾಣುವಾದದಲ್ಲಿ ಮತ್ತಷ್ಟು ವರ್ಣಿಸಲ್ಪಟ್ಟಿದೆ. ಅಂತಿಮ ಅವಿಭಾಜ್ಯ ಕಣವೆಂದು ಅಂಗೀಕೃತವಾಗಿರುವ ಅಣುವಿನಿಂದಲೇ ಜಗತ್ತು ಸಂಯೋಜಿತವಾಗಿದೆ ಎಂದು ಆಧುನಿಕ ವಿಜ್ಞಾನ ಸಹ ಹೇಳುತ್ತದೆ. ಶ್ರೀಮದ್ ಭಾಗವತವು ಅಣುವಿಜ್ಞಾನ ತತ್ವವೂ ಸೇರಿದಂತೆ ಜ್ಞಾನದ ಎಲ್ಲ ವಿವರಗಳನ್ನು ಒಳಗೊಂಡ ಪೂರ್ಣ ಪಠ್ಯವಾಗಿದೆ. ಅಣುವು ಶಾಶ್ವತ ಕಾಲದ ಬಹು ಸೂಕ್ಷ್ಮರೂಪ. ಮತ್ತೆ ವಿಭಜಿಸಲಾಗದ, ವಸ್ತುರೂಪ ನೀಡಲಾಗದ ಭೌತಿಕ ರೂಪದ ಅಂತಿಮ ಕಣವನ್ನು ಅಣು ಎಂದು ಕರೆಯಲಾಗಿದೆ. ಎಲ್ಲ ರೂಪಗಳು ನಾಶವಾದ ನಂತರವೂ
ಅದು ಅದೃಶ್ಯವಾಗಿದ್ದು ನಿರ್ದಿಷ್ಟ ರೂಪದಲ್ಲೇ ಉಳಿಯುತ್ತದೆ. ಭೌತಿಕ ಶರೀರವು ಅಂತಹ ಅಣುಗಳ ಸಂಯೋಜನೆಯಿಂದ ಆಗಿದೆ. ಅಣು ಸಂಯೋಜನೆಯ ವಸ್ತುರೂಪದ ಚಲನೆಯ ಅಳತೆಯಿಂದ ಕಾಲವನ್ನು ನಿರ್ಧರಿಸಬಹುದು. ಕಾಲವು ಸರ್ವಶಕ್ತ ದೇವೋತ್ತಮ ಪರಮಪುರುಷನಾದ ಹರಿಯ ಶಕ್ತಿ. ಈ ಕಾಲದ ವಿವಿಧ ಬಗೆಯ ವಿಭಜನೆಗಳ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.